watching your favorite colorful, very sweet last page ಹೀಗೊಂದು ಅನುಭವ. ಇವರ ಹೆಸರಲ್ಲೇ ಸ್ಟಾರ್ ಇದೆ. ಇವರು ತಮ್ಮ ಹೆಜ್ಜೆನ ಭೂಮಿಗೆ ಸ್ಪರ್ಶಿಸಿದ್ರೆ ದೇವರು ಕೂಡ ಡ್ಯಾನ್ಸ್ ಮಾಡಕ್ಕೆ ಇಷ್ಟಪಡುತ್ತೆ. ಡ್ಯಾನ್ಸ್ ಲೋಕದ ಸರದಾರ ಇವರೇ. ಇವರ ಸರಳತೆ, ಮುಗ್ಧತೆ, ಪ್ರತಿಭೆಗೆ ಸರಿಸಾಟಿ ಬೇರೆ ಯಾರೂ ಇಲ್ಲ. ಯಾರವರು ಅಂತ ಗೆಸ್ ಮಾಡ್ತಾ ಇದ್ದೀರಾ? ಕೀಪ್ ಗೆಸ್ಸಿಂಗ್. ಕಾಡಿನಲ್ಲಿ ಮೀಸೆಯಿಟ್ಟೆ, ಮೀಸೆಯಲ್ಲಿ ದ್ವೇಷ ಇಟ್ಟೆ, ನಾಡಿನಲ್ಲಿ ರೋಷ ಇಟ್ಟೆ, ಕಿಲಾಡಿ. Jai Ganesha, of course, he is none other than ನಿಮ್ಮೆಲ್ಲರ very famous choreographer 5-star Ganesh. ಸಾಕಷ್ಟು ಕಲಾವಿದರು ಇವರ ಮಾರ್ಗದರ್ಶನದಲ್ಲಿ ನೃತ್ಯವನ್ನ ಕಲಿತು ಹೆಸರು ಮಾಡಿದ್ದಾರೆ ಅಂತ ಹೇಳ್ಬೋದು. ಇವರು ಡ್ಯಾನ್ಸ್ ಮಾಡ್ತಾ ಇದ್ರೆ ಖಂಡಿತ ಯಾರಿಗೆ ಆಗಲಿ ನಮಗೂ ಕೂಡ ಇವ್ರ ಥರ ಡ್ಯಾನ್ಸ್ ಮಾಡಲೇಬೇಕು ಅಂತ ಅನ್ಸುತ್ತೆ. ಐ ಆಮ್ ಸೋ ಎಕ್ಸೈಟೆಡ್ ಟು ಮೀಟ್ ಹಿಮ್. ಲೆಟ್ಸ್ ಗೋ ಅಂಡ್ ಟಾಕ್ ಟು ಹಿಮ್ ನೌ. Hi Veena, how are you? Fine. I'm doing good. I'm very glad to meet you, sir. ನಮ್ಮ ವ್ಯೂವರ್ಸ್ ನಿಮ್ಮನ್ನ ನೋಡ್ತಾ ಇದ್ದಾರೆ. ನಿಮ್ಮ ಸಿಗ್ನೇಚರ್ ಸ್ಟೈಲ್ ಅಲ್ಲಿ ಹಾಯ್ ಮಾಡಿ ಒಂದ್ಸಲ. Hi, Jai Ganesha. ವೆರಿ ಸ್ವೀಟ್. ಓಕೆ ಸರ್, ಸಾಕಷ್ಟು ಸ್ಟೂಡೆಂಟ್ಸ್ಗೆ ಡ್ಯಾನ್ಸ್ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ. ಇದನ್ನ ನೋಡಿದ್ಮೇಲೆ ನಾನು ಈ ಆಪರ್ಚುನಿಟಿ ಮಿಸ್ ಮಾಡ್ಕೊಳ್ಬಾರ್ದು. ಫಸ್ಟ್ ಅವ್ರನ್ನ ಕ್ವಶನ್ ಮಾಡೋಕ್ಕೂ ಮುಂಚೆ ಅವ್ರ ಹತ್ರ ಒಂದು ಡ್ಯಾನ್ಸ್ ನಾನು ಕಲ್ತ್ಕೊಂಡ್ಬರ್ತೀನಿ. ಫೀಸ್ ಆಗುತ್ತೆ. ಓ ನೋ ಪ್ರಾಬ್ಲಮ್ ಸರ್. ನೀವು ಹೇಳ್ಕೊಡೋದು ಹೆಚ್ಚ, ನಾವು ಕೊಡೋದು ಹೆಚ್ಚ. ಓಕೆ, ಥ್ಯಾಂಕ್ ಯು. ಮಾಡ್ತೀರಾ? ರೆಡಿ? ಸೌಂಡ್. ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ. 5-star ಗಣೇಶ್ ಅಂದ್ರೆ 5-star ಚಾಕ್ಲೇಟ್ಗಿಂತ ಸ್ವೀಟ್ ಇವರ ಹಾರ್ಟ್. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಫ್ರೆಂಡ್ಸ್. ಐ ಮಸ್ಟ್ ಆಸ್ಕ್ ದಿಸ್ ಸರ್, 5-star ಅಂತ ಹೆಸರು ಹೆಂಗೆ ಬಂತು ನಿಮಗೆ? ನಾವು ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡು 5 ಸ್ಟಾರ್ ಅಂತ ಮಾಡೋದು. ಇರೋ 5 ಜನ ಅಲ್ವಾ? ಫಸ್ಟ್ ಸ್ಟಾರ್ ನಾಯಕ್, 2ನೇ ಸ್ಟಾರ್ ಪ್ರಕಾಶ್, 3ನೇ ಸ್ಟಾರ್ ಸತೀಶ್, 4ನೇ ಸ್ಟಾರ್ ನಾಗರಾಜ್, 5ನೇ ಸ್ಟಾರ್ 5-star ಗಣೇಶ್. ಡ್ಯಾನ್ಸಲ್ಲಿ ಇಂಟ್ರೆಸ್ಟ್ ಹೆಂಗೆ ಬಂತು? ನಮ್ಮಣ್ಣ ಡ್ಯಾನ್ಸರ್ ಆ್ಯಕ್ಚುಲಿ. ನನಗೆ ಅವ್ರು ನೋಡಿ ನನಗೊಂದು ಕ್ರೇಜ್ ಹುಡ್ತು. ನನಗೂ ಕಲಿಬೇಕು ಅನ್ನೋ ಆಸೆ ಹುಡ್ತು. ಆ್ಯಕ್ಚುಲಿ ನಾನು ಚಿರಂಜೀವಿ ಪಕ್ಕ ಫ್ಯಾನ್ಸ್ ಒಂದು ಟೀಮಲ್ಲಿ. ಯಾಕೆಂದರೆ ಒಳ್ಳೆ ಡ್ಯಾನ್ಸ್ಗೆ ಅವ್ರಿಗೆ ಒಳ್ಳೆ ಡ್ಯಾನ್ಸರ್ ಅಲ್ಲ ಚಿರಂಜೀವರು. 5-star ಗಣೇಶ್ ಇಸ್ ಅ ಡ್ಯಾನ್ಸ್ ಗುರು. ಇವರಿಗೆ ಗುರು ಪರಮೇಶ್ ಅಂತ. 1.5 ವರ್ಷ ನನ್ನ ಮಾಸ್ಟರ್ ನಮ್ಮ ಗುರುಗಳ ಹತ್ರ ಕಲಿತೆ, ಪರಮೇಶ್ ಹತ್ರ. ಹೇಳಿ ಸರ್, ನೀವು ಸಾಕಷ್ಟು ಕಲಾವಿದರಿಗೆ ನೃತ್ಯವನ್ನು ಹೇಳ್ಕೊಟ್ಟಿದ್ದೀರಾ. ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ಶೇರ್ ಮಾಡಿ. ನನ್ನ ಟೆಕ್ನಿಕಲ್ ಏನಂದರೆ ಹೀರೋ ಎಷ್ಟು ಮಾಡ್ತಾರೆ ಅಷ್ಟೇ ಮಾಡಿಸ್ತೀನಿ. ಉಪ್ಪಿ ಸರ್ ಆಗಲಿ, ದರ್ಶನ್ ಸರ್ ಆಗಲಿ, ಗಣೇಶ್ ಅವ್ರದ್ದೆ. ಗಣೇಶ್ ಫಸ್ಟ್ ಪಿಕ್ಚರ್ ಏನೇ ಮಾಡಿದ್ದು. ಆಮೇಲೆ ದರ್ಶನವ್ರು ಕೂಡ ಫಸ್ಟ್ ಪಿಕ್ಚರ್ನ ಮಾಡಿದ್ದು. ದರ್ಶನವ್ರು ಕಂಟಿನ್ಯೂ 9 ಪಿಕ್ಚರ್ ಮಾಡಿದ್ದೀನಿ. ಗಣೇಶ್ 2 ಪಿಕ್ಚರ್ ಮಾಡಿದ್ದೀನಿ. ಉಪ್ಪಿ ಸರ್ 5 ಪಿಕ್ಚರ್ ಮಾಡಿದ್ದೀನಿ. ಈ ಥರ ಆಲ್ಮೋಸ್ಟ್ ಎಲ್ಲ ಹೀರೋಗಳು ಮಾಡಿದ್ದೀನಿ. ನಾವು ಮಾಡೋ ಮೂಮೆಂಟು ಚಿಕ್ಕ ಮಕ್ಕಳು ಮಾಡಬೇಕು, ಆ ರೇಂಜಿಗೆ ನಾನು ಮಾಡಿಸ್ಕೊಡ್ತೀನಿ. ನಿಮ್ಮ ಫಸ್ಟ್ ಮೂವಿ ಎಕ್ಸ್ಪೀರಿಯನ್ಸ್? ಸಿನಿಮಾಗೆ ಎಂಟ್ರಿ ಆಗಿದೆ ಹೆಂಗೆ ಅಂದರೆ KV ಜಯರಾಮ್ ಅಂತ ಒಬ್ಬರು ಡೈರೆಕ್ಟ್ರು. ನನಗೆ ಇವತ್ತು ನಾನು ಅವ್ರನ್ನ ಲೈಫಲ್ಲಿ ಮರಿಬಾರ್ದು. ಅವ್ರು ನನಗೆ ಈ ಮನೆ ಬಾಗಿಲು ಸಿನಿಮಾ ಅಂತ ತೋರಿಸ್ಕೊಟ್ಟಿರೋರು. 2ನೇದು ಥ್ರಿಲ್ಲರ್ ಮಂಜೂರು. ಅವರಿಬ್ಬರು ಅವ್ರ ಡ್ಯಾನ್ಸ್ ನೋಡ್ತಾ ಒಂದು ಮೈಕ್ ಅನೌನ್ಸ್ ಮಾಡಿಬಿಟ್ರು, ನೀವು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ, 5 ನಿಮಿಷಕ್ಕೆ ಇಷ್ಟು ಚೆನ್ನಾಗಿ ಕೊರಿಯೋಗ್ರಾಫಿ ಮಾಡ್ತೀರಾ ಅಂದ್ಬಿಟ್ಟು, ನಾನು ಕೊಡ್ತಾ ಇರೋದು ನಿಮಗೆ ಡ್ಯಾನ್ಸರ್ಸ್ ಕೆಲಸ ಅಲ್ಲಪ್ಪ, ಡ್ಯಾನ್ಸ್ ಮಾಸ್ಟರ್ ಕೆಲಸ ಅಂದರು. ವೆರಿ ಸ್ವೀಟ್. ಒಂದು 15 ದಿವಸ ಆದಮೇಲೆ ಟಕ್ಕ ನನಗೆ ಫೋನ್ ಬಂತು. ಈ ಥರ ಕಾಶಿನಾಥ್ ಅವರು ಮ್ಯಾನೇಜರ್ ಮಾತಾಡ್ತಾ ಇರೋದು, ಶಾಂತಕುಮಾರ್ ಅಂತ. ಇವಾಗ ಅವರು ದೇವದಾಸ್ ಡೈರೆಕ್ಷನ್ ಮಾಡಿದ್ರು, ಅವಾಗ ಮ್ಯಾನೇಜರ್ ಅವರು ಬರೋಕ್ಕೆ ಕೇಳಿದ್ರು. ಅಲ್ಲಿ ಹೋಗಿದ್ದೆ, ಹೋಗಿ ಕಾಂಟ್ಯಾಕ್ಟ್ ಮಾಡಿದೆ. ಏನಪ್ಪ ಡ್ಯಾನ್ಸ್ ಮಾಡೋಕ್ಕೆ ಬರುತ್ತೆ ಅಂದರು. ಮಾಡ್ತೀನಿ ಸರ್ ಅಂದೆ. ಸಾಂಗ್ ಹಾಕಿದ್ರು, ಕಂಪೋಸ್ ಮಾಡಿದ್ರು. ನಾನು ಕಂಪೋಸಿಂಗ್ಲಿ ಎತ್ತಿದ್ಕೆ ಟಪ 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 ಮಾಡಿಬಿಟ್ಟೆ. ಏನು ಇಷ್ಟು ಬೇಗ ಮಾಡ್ತೀವಿ ಅಂದ್ಬಿಟ್ಟು, ಹ್ಞೂ ಸರ್ ಮಾಡ್ತೀನಿ ಸರ್ ಅಂದರೆ. ಎಲ್ಲ ಸಾಂಗ್ ಮಾಡ್ತೀವಿ ಅಂದರು. ಮಾಡ್ತೀನಿ ಸರ್. ದುಡ್ಡು ಎಷ್ಟು ಅಂತಿತ್ತು. ನಾನು ಸುಮ್ಮನೆ ಇದೆ. ಆಯಿತು 9,000 ರೂಪಾಯಿ ಕೊಡ್ತೀವಿ ಮಾಡ್ತೀವಿ ಅಂದ್ರೆ 6 ಸಾಂಗಿಂದ 9,000. ನನಗೆ 9,000 ಜೀವ ಟಕ್ಕಂತು. ಏನಪ್ಪ ಕಡಿಮೆ ಆಯ್ತಾ, ಬೇಜಾರ ಅಂದ್ರೆ? ಇಲ್ಲ ಸರ್ 9,000 ಏನಿಲ್ಲ ಸುಮ್ಮನೆ ಆಗ್ಬಿಟ್ಟೆ. ಎಕ್ಸ್ಪೀರಿಯನ್ಸ್ ಮರೆಯೋಕ್ಕಾಗಲ್ಲ. ಏಕ್ದಮ್ 9,000 ರೂಪಾಯಿ. ಅವಾಗ ಆರ್ಕೆಸ್ಟ್ರಲ್ಲಿ 200 ರೂಪಾಯಿ ತಗೋತಿದ್ದೆ ಅಷ್ಟೇ. 150 ರೂಪಾಯಿ, 200 ರೂಪಾಯಿ. ಹೈಯೆಸ್ಟ್ ಪೇಮೆಂಟೇ 300 ರೂಪಾಯಿ. ಏಕ್ದಮ್ 9,000 ರೂಪಾಯಿ ಅಂದರೆ ಒಂಥರ ನಮಗೆ 1 ಕೋಟಿ ರೂಪಾಯಿ ಕೊಟ್ಟಂಗೆ, 9 ಕೋಟಿ ಕೊಟ್ಟಾಗತ್ತೆ ನಮಗೆ. ನನ್ನ ಫಸ್ಟ್ ಸಿನಿಮಾದಲ್ಲೇ ಕಾಶಿನಾಥ್ ಪಿಕ್ಚರ್ ಅಂದರೆ KV ಜಯರಾಮ್ ಕರೆದು ಕೆಲಸ ಕೊಟ್ಟರು. ಅದರ ಮುಂಚೆ ಸ್ಟಾರ್ಟ್ ಆಗಿದ್ದು ಕಾಶಿನಾಥ್ರದ್ದು. ಅಮ್ಮ ಎರಡು ತುಂಬ ಪಾಪ್ಯುಲರ್ ಆಗಿದೆ. ಅಮ್ಮ ನಾ ಸೇಲಾದೆ ಅಮೇರಿಕಾ ಪಾಲಾದೆ, ಹೋಗುವೆ ಹೋಗುವೆ ಅಮೇರಿಕಾ, ಏರುವೆ ಹೇರುವೆ ಟೈಟನಕ ತುಂಬ ಇಷ್ಟ ಆಗ್ಬಿಡ್ತದೆ. ಆ ಸಿನಿಮಾ ಮುಖಾಂತರ ಆಚೆ ನನಗೆ ಕೆಲಸನೇ ಗೊತ್ತಿಲ್ಲ, ಕೆಲಸ ಹೇಳ್ಕೊಟ್ಟವ್ರೆ ಕಾಶಿನಾಥ್ ಸರ್. ಇವಾಗ ಹೆಚ್ಚು ಕಡಿಮೆ ಒಂದು ಕನ್ನಡ, ತೆಲುಗು, ತಮಿಳು, ಮಲಯಾಳಿ ಬ್ಯುಸಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಕಂಟಿನ್ಯೂ 9 ಪಿಕ್ಚರ್ ಆಯಿತು. ಒಂದು 200 ಸಿನಿಮಾ ಆಯಿತು ನಮ್ಮದು.
ಸಾಕಷ್ಟು ಶ್ರಮ ಪಟ್ಟಿದ್ದಾರೆ ಇವರ ಒಂದು ಸಕ್ಸಸ್ ಹಿಂದೆ. ಸರ್ ಹೇಳಿ, ನೀವು ಕೊರಿಯೋಗ್ರಾಫ್ ಮಾಡಬೇಕಾದ್ರೆ ನಿಮ್ಮ ಮೂಡ್ ಯಾವ ಥರ ಇರಬೇಕು, ಯಾವ ಥರ ನೀವು ಕೊರಿಯೋಗ್ರಾಫ್ ಮಾಡಲಿಕ್ಕೆ ನಿಮಗೆ ಇನ್ಸ್ಪಿರೇಷನ್ ಸಿಗುತ್ತೆ? ಕೊರಿಯೋಗ್ರಫಿ ಮಾಡೋಕ್ಕೆ ಮುಂಚೆ ನಾನು ಫಸ್ಟು ಹಳೆ ಹಾಡು ಕೇಳ್ತೀನಿ. ನಾನು ಜಾಸ್ತಿ ಥಿಂಕ್ ಮಾಡೋದು ಮಲಗೋವಾಗ ಹಳೆ ಹಾಡು ಕೇಳಿ ಆಮೇಲೆ ಹೊಸ ಹಾಡು ಕಂಪನಿ ಗಾಡಿ ಮಾಡ್ತೀನಿ. ಓಕೆ, ನೀವು ಇದುವರೆಗೂ ಸಾಕಷ್ಟು ಕೊರಿಯೋಗ್ರಾಫ್ ಮಾಡಿದ್ದೀರಾ. ಮಾಡಿರೋದ್ರಲ್ಲಿ ನಿಮಗೆ ಫೇವ್ರೇಟ್ ಅನಿಸಿರೋ ಕೊರಿಯೋಗ್ರಾಫಿ ಯಾವುದು? ಜನಗಳಿಗೆ ಇಡ್ಸಿರೋ ಸಿನಿಮಾ ಅಂದರೆ ತುಂಬ ನಾನಂತೂ ಗೊತ್ತಾಗಿದ್ದಾರೆ ಚಿತ್ರ ಪಿಕ್ಚರು ಜಿಂಕೆ ಮರಿ ಓಡ್ತೈತೆ ನೋಡ್ಲೋ ಮಗ ಅಂತ. ಅದಾದಮೇಲೆ ಜಿಂಬೋಲೆ, ಆಮೇಲೆ ಇದು ತಿರುಪತಿ ತಿರುಮಲೇಶ್ ಯಾವಾಗ ನಾನು ಎಂಟ್ರಿ ಅದು ಕರ್ನಾಟಕ ಜನಕ್ಕೆ ನಾನು ಇಂಥ 5 ಸ್ಟಾರ್ ಗಣೇಶ್ ಡ್ಯಾನ್ಸ್ ಮಾಡಿಸಿದ್ದಾರೆ ಅಂತ ನನ್ನ ಜನಗಳು ಪರಿಚಯ ಇತ್ತು. ಅಲ್ಲಿ ಅವತ್ತಿಂದ ಇಲ್ಲಿವರೆಗೂ ಜನ ನಾನು ಗುರುತಿಡ್ತಾರೆ. ಅದೊಂದು ಅವಕಾಶ ನನಗೆ. ದಟ್ಸ್ ವೆರಿ ನೈಸ್. ತಿರುಮಲ ವೆಂಕಟೇಶ ಸ್ವಲ್ಪ ಕೇಳಿಕೊಂಡು ಕೇಳೋ ಇಲ್ಲಿ ಒಂದು ನಿಮಿಷ. ಓಕೆ ಗಣೇಶ್ ಸರ್ ಹೇಳಿ, ಒಬ್ಬ ಡ್ಯಾನ್ಸರ್ಗೆ ಇರಬೇಕಾದ ಮೇನ್ ಕ್ವಾಲಿಟೀಸ್? ಫಸ್ಟು ಭಕ್ತಿ, ಗೌರವ ಕೊಡಬೇಕು. ಎಷ್ಟೇ ಹತ್ರ ಬೆಳೆದ್ರೂ ನಾನು ಅಹಂ ಇರಬಾರ್ದು, ಮತ್ತು ತಾಳ್ಮೆ ಇರಬೇಕು. ಫಸ್ಟ್ ಆಫ್ ಆಲ್ ನಮ್ಮ ಪ್ರಯತ್ನ ಮಾಡ್ತಾ ಇರಬೇಕು. ಓಕೆ, ಸತತ ಪ್ರಯತ್ನ ಇರಬೇಕು. ಒಳ್ಳೆ ಈ 5 ಕ್ವಾಲಿಟೀಸ್ ನಿಮ್ಮಲ್ಲಿ ಮೈಗೂಡಿಸ್ಕೊಂಡ್ರೆ ನೀವು ಕೂಡ ಒಳ್ಳೆ ಕಲಾವಿದರಾಗ್ಬೋದು. ಹೇಳಿ ಸರ್, ನಿಮ್ಮ ಪ್ರಕಾರ ಯಾರು ಒಳ್ಳೆ ಡ್ಯಾನ್ಸರು? ಪುನೀತವ್ರು ಒಳ್ಳೆ ತುಂಬ ಚೆನ್ನಾಗಿ ಅದ್ಭುತ ಮಾಡ್ತಾರೆ. ಅದು ಬಿಟ್ಟರೆ ಇತ್ತೀಚೆಗೆ ಯೂತ್ರಲ್ಲಿ ಯಶು, ಯೋಗಿ, ನಮ್ಮ ಮುರಳಿ, ವಿಜಯ ರಾಘವೇಂದ್ರ. ನಿಮ್ಮ ಲೈಫ್ ಸ್ಟೈಲ್ ಬಗ್ಗೆ ಹೇಳಿ ಸರ್. ಸಿಂಪಲ್ ಆಗಿರ್ಬೇಕು, ಬಿಂದಾಸ್ ಥರ ಇರಬಾರ್ದು. ಹಾಬೀಸ್ ಏನೇನು? ಡ್ಯಾನ್ಸ್. ಓಕೆ, ನನ್ನ ಜೀವನ ಇರೋ ತನಕ ನನ್ನ ಲೈಫಲ್ಲಿ ಸಾಯೋ ತನಕ ನಾನು ನ್ಯಾಷನಲ್ ಡೈರೆಕ್ಟರ್ ಆಗ್ಬೋದು, ಆರ್ಟಿಸ್ಟ್ ಆಗ್ಬೋದು ಹೇಳೋಕ್ಕಲ್ಲ. ಆ್ಯಕ್ಚುಲಿ ನಂಗೆ ತುಂಬ ಬಿಗಿನಿಂಗು ಕುಟುಂಬ ಟೈಮಲ್ಲಿ 9 ಪಿಕ್ಚರ್ ಆಫರ್ ಬಂತು ಹೀರೋ ಮಾಡಿ ಅಂತ. ನಾನು ಇಲ್ಲೇ ನಾನು ಡ್ಯಾನ್ಸರ್ಸ್ ನನಗೆ ನನ್ನ ಜೊತೆ ಈಗ ಒಂದು 50 ಜನ ಡ್ಯಾನ್ಸರ್, ಅವಾಗಲೂ ಒಂದು 60 ಜನ ಡ್ಯಾನ್ಸರ್ ಇದ್ದರು. ಅವ್ರನ್ನ ಬಿಟ್ಟು ನಾನು ಮಾಡಲ್ಲಂತೆ. ಸೊ ಡ್ಯಾನ್ಸ್ 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 ಡ್ಯಾನ್ಸ್. ನಿಮಗೆ ಯಾವ ಫೇವ್ರೇಟ್ ಫುಡ್ ಇಷ್ಟ ಆಗುತ್ತೆ? ನನಗೆ ತುಂಬ ಅಂದರೆ ಈ ಗಣೇಶ ಹಬ್ಬ ಮಾಡ್ತಾರಲ್ಲ, ಓಕೆ, ಕಡುಬು. ಆಬ್ವಿಯಸ್ಲಿ ಹೆಸರು ಕೂಡ ಗಣೇಶ, ಅವ್ರು ಇಷ್ಟಪಡುವಂಥ ಫುಡ್ ಕೂಡ ಗಣೇಶಗೆ ಇಷ್ಟ ಆಗುವಂಥದ್ದು. ಒಬ್ಬಟ್ಟು ತುಂಬ ಇಷ್ಟ. ನಾನೀಗ 5 ಸ್ಟಾರ್ ಗಣೇಶ್ ಸರ್ಗೆ ಕೆಲವು ವರ್ಡ್ಸ್ ಹೇಳ್ತೀನಿ, ತಟ್ಟಂತ ಅವ್ರ ಮೈಂಡಲ್ಲಿ ಏನು ಆನ್ಸರ್ ಬರುತ್ತೆ ನೋಡೋಣ. ಸೊ ಆರ್ ಯು ರೆಡಿ ಟು ಆನ್ಸರ್ ಸರ್? ಓಕೆ, ಸೊ ಡ್ಯಾನ್ಸರ್? ಮೈಕಲ್ ಜಾಕ್ಸನ್, ಪ್ರಭುದೇವ್, ಲಾರೆನ್ಸ್. ಕೊರಿಯೋಗ್ರಾಫರ್? ನನ್ನ ಗುರುಗಳು ಪರಮೇಶ್. ಡಿರೆಕ್ಟರ್? ಎಲ್ಲ ಡೈರೆಕ್ಟರ್ ಇಷ್ಟ. ಕನ್ನಡ ಇಂಡಸ್ಟ್ರಿ? ಹೊಟ್ಟೆಪಾಡ. ಅದು ಸರಿನೇ. ಸಿಂಗರ್? ರಾಜೇಶ್, ಹೇಮಂತ್. ಹೀರೋ? ರಾಜ್ಕುಮಾರ್, ವಿಷ್ಣುವರ್ಧನ್, ಶಂಕರ್ ನಾಗ್. ಹೀರೋಯಿನ್? ಎಲ್ಲರೂ ಇಷ್ಟ. ಫ್ರೆಂಡ್ಸ್? ಅಣ್ಣಪ್ಪ, ಪ್ರಕಾಶ್, ಗಣೇಶ್, ನಾಯಕ್. 5 ಸ್ಟಾರ್ ಗಣೇಶ್. ನಿಮ್ಮೂರು ಹುಡುಗ. ಎಸ್, ಸಖತ್ತಾಗಿ ಆನ್ಸರ್ ಮಾಡಿದ್ರಲ್ಲ. ಓಕೆ ಗಣೇಶ್, ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ ಏನು? ನಾನು ನೆಕ್ಸ್ಟ್ ಮುಸ್ಸಂಜೆ ಮಹೇಶ್ ಅಂತ ಅವ್ರಿಗೆ ಸಿನಿಮಾ ಮಾಡ್ತಾ ಇದ್ದೀನಿ. ಅದೇ ಹೀರೋ ಜಗ್ಗೇಶ್ವರ ಮಗ, ಬ್ಯಾಂಕಾಕ್ ಹೋಗ್ತಿದ್ದೀನಿ. ಓಕೆ, ಆಲ್ ದ ಬೆಸ್ಟ್ ಫಾರ್ ದಟ್. ಥ್ಯಾಂಕ್ ಯು. ಓಕೆ, ಸೊ 5 ಸ್ಟಾರ್ ಗಣೇಶ್, ನಿಮ್ಮ ಸ್ವೀಟ್ ಮಾತಿನ ನಮ್ಮ ಸಮಯ ವ್ಯೂವರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಭಗವಂತಲ್ಲಿ ಒಂದೇ ಒಂದು ಕೇಳ್ತೀನಿ, ನಿಮಗೂ ನಿಮ್ಮ ಫ್ಯಾಮಿಲಿಗೂ ನಿಮ್ಮ ಕುಟುಂಬದವ್ರಿಗೂ ಎಲ್ರಿಗೂ ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಬೀಯಿಂಗ್ ಆನ್ ಮೈ ಶೋ. ಥ್ಯಾಂಕ್ ಯು ವೆರಿ ಮಚ್. ಸೊ 5 ಸ್ಟಾರ್ ಗಣೇಶ್ ಅವರ ಹೆಸರಲ್ಲೇ 5 ಸ್ಟಾರ್ಗಳಿವೆ. 5 ಸ್ಟಾರ್ ಗಣೇಶ್ ಕೊರಿಯೋಗ್ರಫಿ ಚೆನ್ನಾಗಿರುತ್ತೆ. ವಿ ಲವ್ ಯು 5 ಸ್ಟಾರ್ ಗಣೇಶ್. That was very sweet 5 star ಗಣೇಶ್ ವಿತ್ ಮೀನಾ. ಮತ್ತೊಂದು ಚಾಕ್ಲೇಟಿ ಸೆಗ್ಮೆಂಟ್ ನಿಮಗೋಸ್ಕರ ವೇಟ್ ಮಾಡ್ತಾ ಇದೆ. ಅದು ನೋಡೋಕ್ಕೂ ಮುನ್ನ ಏನು ಮಾಡಬೇಕು, ಒಂದು ಸ್ವೀಟ್ ಬ್ರೇಕ್ ತಗೊಂಡು ಬೇಗ ವಾಪಸ್ ಬನ್ನಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಲಾಸ್ಟ್ ಪೇಜಲ್ಲಿ ಮತ್ತೊಂದು ಸ್ವೀಟ್ ಎಲಿಮೆಂಟ್ ಏನಪ್ಪ ಇದೆ ಅಂತ ನೋಡೋದಕ್ಕೆ ಕಾಯ್ತಾ ಇದ್ದೀರಲ್ಲ. ಸೊ ಸ್ವೀಟ್ ಆಫ್ ಯು. ವೆಲ್, ವಾಟ್ ಇಸ್ ದಟ್?